ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವ್ಲಾಗ್ ಶುರು ಮಾಡೋಣ. ಹಾಗೆ ಇವತ್ತು ಬೆಳಗ್ಗೆನೇ ಎದ್ದು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು. ಹಾಗೆ ಕೂತಿದ್ದೆ. ಇವತ್ತು ಅಮ್ಮನ ಮನೆಗೆ ರೆಡಿಯಾಗಿ ಹೋಗಬೇಕು. ಹಾಗೆ ತುಂಬ ದಿವಸದಿಂದ ವ್ಲಾಗ್ ಕೂಡ ಮಾಡೋದಕ್ಕಾಗಿರಲಿಲ್ಲ. ಬಿಕಾಸ್ ನಮ್ಮ ಮನೆಯವರ ಅಕ್ಕನೂ ಕೂಡ ಬಂದಿದ್ದರು. ಸೊ ಅವರೆಲ್ಲ ಇದ್ದಾಗ ನಾನು ವೀಡಿಯೋಸ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಅಂತ ಹೇಳಿ ಮಾಡೋದಕ್ಕಾಗಲಿಲ್ಲ. ಇನ್ನು ಸ್ವಲ್ಪ ಅವ್ರು ಹೋದ್ಮೇಲೆ ಒಂದು ಸ್ವಲ್ಪ ಅಂತ ವೀಡಿಯೋಗಳನ್ನ ಮಾಡ್ಕೊಂಡಿದ್ದೀನಿ, ತುಂಬ ಇಂಪಾರ್ಟೆಂಟ್ ಇರೋವಂಥದ್ದು ಅಷ್ಟೇ. ಸೊ ಇನ್ನು ಯೂಶ್ವಲಿ ಮಾಮೂಲಿ ಕೆಲಸ ಇರುತ್ತೆ ಅಲ್ವಾ, ಸೊ ಹಾಗಾಗಿ ಮಾಡಿರಲಿಲ್ಲ. ಸೊ ಅದನ್ನು ಕೂಡ ಇದೇ ಒಂದು ವೀಡಿಯೋಗೆ ಆ್ಯಡ್ ಮಾಡ್ತೀನಿ. ಸೊ ಹಾಗೆ ಇವಾಗ ಅಮ್ಮನ ಮನೆಗೆ ಹೊರಡಬೇಕು. ಸ್ವಲ್ಪ ತಿಂಡಿ ಎಲ್ಲ ತಿಂದ್ಕೊಂಡು ಆಮೇಲೆ ಹಸುಗಳನ್ನೆಲ್ಲ ಮೇಂಟೈನ್ ಮಾಡಿ ಅದಕ್ಕೆಲ್ಲ ಮುಗಿಸ್ಬಿಟ್ಟು ಹೋಗಬೇಕಲ್ವ. ಸೊ ಹಾಗಾಗಿ ಸ್ವಲ್ಪ ನಿಧಾನ ಮಾಡೋಣ ಅಂತ ಸುಮ್ಮನೆ ಕೂತಿದ್ದೆ ಹಾಗೆ ಹೊರಗಡೆ. ಸೊ ಬಾಗಿಲಿಗೆಲ್ಲ ನೀರು ಹಾಕಿ ಸ್ವಲ್ಪ ಹೂವಿನ ಗಿಡ, ಬೆಳಗ್ಗೆ ಎದ್ದ ತಕ್ಷಣ ಹೂವಿನ ಗಿಡ ನೋಡಲಿಲ್ಲ ಅಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿನೇ ಇರಲ್ಲ. ಹೂವಿನ ಗಿಡ ನೋಡ್ಕೊಂಡು ಬರೋಣ ಅಂತ ಹಾಗೆ ಯಾವ್ಯಾವೆಲ್ಲ ಮೊಗ್ಗಾಗಿದೆ, ಹೇಗಿದೆ ಗಿಡಗಳು ಅಂತ ನೋಡ್ತಾ ಇದೆ. ಬಿಸಿಲಿಗೆ ಸೊ ಗಿಡಗಳಾಗಲಿ ಅಥವಾ ಹೂಗಳು ಬಿಟ್ಟಿದೆ, ಸೊ ಅದೆಲ್ಲ ಸ್ವಲ್ಪ ಬಾಡೋದಂಗೆ ಸುಟ್ಟೋದಂಗೆ ಆಗಿಬಿಟ್ಟಿದೆ ಎಲೆಗಳೆಲ್ಲ. ಯಾಕಂದರೆ ಬಿಸಿಲು ಹಂಗೆ ಹೊಡಿತಾ ಇದೆ. ಮಳೆನೂ ಕೂಡ ತುಂಬ ದಿವಸ ಆಯಿತು, ಆಗಿರಲಿಲ್ಲ. ಓಕೆ, ಇವತ್ತಿನ ಒಂದು ವ್ಲಾಗ್ ಹೇಗಿರುತ್ತೆ ಸೊ ಖಂಡಿತ ನೋಡೋಣ. ಅಮ್ಮನ ಮನೆಗೆ ಹೋದ್ಮೇಲೆ ಹಂಗೆ ಅಂತೀನಿ ನಾನು ಯಾವಾಗ್ಲೂ. ಅಮ್ಮನ ಮನೆಗೆ ಹೋದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ. ಗೊತ್ತಿಲ್ಲ ಇವತ್ತು ಮಾಡ್ತೀನೋ ಇಲ್ವೋ ಅಂತ. ಬಿಕಾಸ್ ನನ್ನ ಮಗ ಇದ್ದಾನೆ, ಅವನು ಮೊಬೈಲ್ ತೊಗೊಂಡು ಹೋಗ್ಬಿಡ್ತಾನೆ. ಸೊ ಗೇಮ್ ಆಡೋದಕ್ಕೆ ಅದು ಇದು ನೋಡೋದಕ್ಕೆ ರೀಲ್ಸ್ ಅಂತ ಹೇಳಿಬಿಟ್ಟು ಆದಷ್ಟು ಟ್ರೈ ಮಾಡ್ತೀನಿ. ಅಮ್ಮನ ಮನೆಗೆ ಹೋದ್ಮೇಲೆ ವೀಡಿಯೋ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಸೊ ಅಲ್ಲಿಂದ ಸಾಯಂಕಾಲ ಬರೋಣ ಅಂತ. ಬಿಕಾಸ್ ಮನೆಯವರು ಒಂದು ಅಲ್ಲೇ ಹತ್ರದಲ್ಲೇ ಬೀಗ್ರೂಟಕ್ಕೆ ಹೋಗ್ತಾ ಇದ್ದಾರೆ. ಸೊ ಹೇಗಿದ್ರೂ ಹೋಗ್ತಿರಲ್ಲ, ನಮ್ಮನ್ನು ಕರ್ಕೊಂಡು ಹೋಗಿ ಅಂತ ಹೇಳಿದೆ. ತುಂಬ ದಿನ ಆಗಿತ್ತು. ತುಂಬ ದಿನ ಅನ್ನೋದಕ್ಕಿಂತ ತಿಂಗಳುಗಳೇ ಆಗೋಗಿತ್ತು ಅಮ್ಮನ ಮನೆಗೆ ಹೋಗಿ. ಅದಕ್ಕೆ ಇವತ್ತು ಹೋಗೋಣ ಅಂತ. ಸೊ ಓಕೆ, ಇವತ್ತಿನ ಒಂದು ವ್ಲಾಗ್ ಹೇಗಿರುತ್ತೆ ನೋಡೋಣ. ಸೊ ಬನ್ನಿ, ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ಹೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಹೊಸದಾಗಿ ವ್ಲಾಗ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೊನೆವರೆಗೂ ವ್ಲಾಗ್ ನೋಡಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಸೊ ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೂಪರಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವಾಗ ಒಂದು ಚಿಕನ್ ಕರಿ ರೆಸಿಪಿನ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೆ. ಬಟ್ ಆಮೇಲೆ ಗೊತ್ತಾಯಿತು ನಾನು ಆಲ್ರೆಡಿ ಖಾರ ಎಲ್ಲ ರುಬ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಅದೆಲ್ಲ ರೆಸಿಪಿ ಹೆಂಗೆ ಶೇರ್ ಮಾಡೋದು ಅನ್ನೋದೇ ಗೊತ್ತಾಗಲಿಲ್ಲ ನನಗೆ. ಸೊ ಹೇಗಿದ್ರು ವೀಡಿಯೋ ಮಾಡ್ತಾ ಇದ್ದೀನಲ್ಲ, ಓಕೆ ಸಿಂಪಲಾಗಿ ಒಂದು ಹಾಗೆ ಹೇಳಿಬಿಡೋಣ ಅಂತ. ಏನು ನಾವು ಮೇನ್ ಖಾರ ಏನು ರುಬ್ಕೊತೀವಿ ಸೊ ಅದೇ ತುಂಬ ಮೇಯ್ನಾಗಿರುತ್ತೆ. ಬಟ್ ಅದು ವಿಡಿಯೋನೇ ಮಾಡ್ಕೊಂಡಿಲ್ಲ ನಾನು. ಡೈರೆಕ್ಟ್ ಚಿಕನ್ ಬೇಯಿಸೋದು ವಿಡಿಯೋ ಹಾಕ್ಬಿಟ್ಟಿದ್ದೀನಿ. ಇಟ್ಸ್ ಓಕೆ. ಸೊ ಚಿಕನ್ ಬಂದು ಈ ರೀತಿ ಮೊದಲಿಗೆ ತೊಳೆದುಬಿಟ್ಟು ಆಮೇಲೆ ಬಾಣಲಿಗೆ ಹಾಕ್ಬಿಟ್ಟು ಅದು ನೀರನ್ನೆಲ್ಲ ಬಿಟ್ಕೊಳ್ಳುತ್ತೆ. ಸೊ ಅದೆಲ್ಲ ಡ್ರೈ ಆಗೋವರೆಗೂ ಕೂಡ ಬಿಟ್ಟು ಆ ನಂತರ ಸ್ವಲ್ಪ ಕರಿಬೇವು ಮತ್ತು ಮಸಾಲೆ ಇರುತ್ತೆ ಅಲ್ವಾ, ಗರಂ ಮಸಾಲ ಮತ್ತು ಧನಿಯಾ ಪುಡಿ. ಗರಂ ಮಸಾಲ ಏನು ನಾನು ಹಾಕಲಿಲ್ಲ, ಧನಿಯಾ ಪುಡಿ ಮತ್ತು ಖಾರದ ಪುಡಿ, ಅರಿಶಿನ ಪುಡಿ. ಸೊ ಈ ಮೂರನ್ನು ಕೂಡ ಹಾಕಿದ್ದೆ. ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸಿ ಅದು ಫುಲ್ಲು ನೀರೆಲ್ಲ ಡ್ರೈ ಆಗಿದೆ ಅಂದಮೇಲೆ ನಾನು ರುಬ್ಕೊಂಡಿರುವಂಥ ಖಾರನ ಹಾಕ್ಕೊಂಡೆ. ಈ ಖಾರಾಗೆ ನಾನು ಏನೇನು ಹಾಕಿದ್ದೀನಿ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಸ್ವಲ್ಪ ಸ್ಪೈಸಿ ಐಟಮ್ಸ್ ಅಂದರೆ ಚಕ್ಕೆ, ಲವಂಗ, ಅದೆಲ್ಲವೂ ಕೂಡ ಎಷ್ಟೆಷ್ಟು ಹಾಕಬೇಕು ಅಂತ ನೀವು ಅಂದಾಜು ಮೇಲೂ ಕೂಡ ಹಾಕೊಬೋದು. ಸೊ ನಾನು ಹಾಗೆ ಹಾಕಿದ್ದೆ. ಸೊ ಅಷ್ಟನ್ನು ಕೂಡ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟನ್ನು ಕೂಡ ರುಬ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ. ಅದಕ್ಕೆ ಟೊಮೊಟೊನೂ ಕೂಡ ಹಾಕಿದ್ದೆ. ಸಾರಿ, ಹೀಗೆ ಒಂದೊಂದಾಗಿ ಮರ್ತೋಗ್ಬಿಡ್ತೀನಿ. ಸೊ ಅದಕ್ಕೇ ಅದು ನೆಕ್ಸ್ಟ್ ಯಾವಾಗಲಾದರೂ ರೆಸಿಪಿ ಮಾಡಿದಾಗ ತೋರಿಸ್ತೀನಿ. ಇನ್ನು ವರ್ಕ್ಗೆ ಅಂತ ಹೇಳಿ ಒಬ್ಬರು ಕೊಟ್ಬಿಟ್ಟು ಹೋಗಿದ್ರು. ಹೇಳಿದ್ದೆ ನನಗೆ ತುಂಬ ಕೆಲಸ ಇದೆ, ತುಂಬ ಅರ್ಜೆಂಟ್ ಅಂತ ಹೇಳಿ ಕೊಡಬಾರ್ದು. ಎಷ್ಟೋ ಜನ ಸುಮ್ಮನೆ ಕೊಡ್ತಾರೆ, ಆಮೇಲೆ ನನಗೆ ತುಂಬ ಅರ್ಜೆಂಟ್ ಇದೆ ಬೇಕು ಅಂತಾರೆ. ಆವಾಗ ನಾನು ರಾತ್ರಿ ಎಲ್ಲ ನಿದ್ದೆಗೆ ಇಟ್ಕೊಂಡು ಮಾಡೋದಕ್ಕಾಗುತ್ತಾ? ಅದಕ್ಕೆ ನಾನು ಮೊದಲೇ ಹೇಳಿಬಿಟ್ಟೆ, ನೋಡಿ ಈ ರೀತಿ ನನಗೆ ತುಂಬ ಕೆಲಸಗಳಿದೆ, ಸೊ ಅರ್ಜೆಂಟ್ ಮಾಡಲ್ಲ ಅಂದರೆ ನಾನು ಬೇಕಾದ್ರೆ ಮಾಡ್ಕೊಡ್ತೀನಿ ಅಂತ ಹೇಳಿ. ಎಲ್ಲ ಸಿಂಪಲ್ ವರ್ಕೇ. ಬಟ್ ಕೆಲಸನೂ ಕೂಡ ತುಂಬ ಇಂಪಾರ್ಟೆಂಟ್ ಅಲ್ವಾ. ನಾನು ಮನೆಯಲ್ಲಿ ಏನು ಕೆಲಸ ಮಾಡಬೇಕು ಸೊ ಅದನ್ನೆಲ್ಲ ಮುಗಿಸ್ಕೊಂಡೇ ಇನ್ನು ಮಿಕ್ಕಿದ ಟೈಮ್ನಲ್ಲಿ ಸೊ ಅದನ್ನು ವರ್ಕೆಲ್ಲ ಮಾಡ್ಕೊಬೇಕಾಗತ್ತೆ. ನಾನು ಇಲ್ಲಿ ಮನೆಯಲ್ಲಿ ಅಡುಗೆ, ಊಟ ಎಲ್ಲನೂ ಬಿಟ್ಬಿಟ್ಟು ಮಾಡೋದನ್ನು ನಾನು ಮಾಡ್ಕೊಂಡು ಕೂರೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಅವ್ರಿಗೆ ಹೇಳಿದ್ದೆ,
ಸೊ ಫೈನಲಿ ಒಪ್ಕೊಂಡ್ರು, ಅದಕ್ಕೋಸ್ಕರ ಇಸ್ಕೊಂಡಿದ್ದೆ. ಅದು ಸದ್ಯಕ್ಕೆ ಏನು ಒಂದು ಬ್ಲೌಸ್ ಕಂಪ್ಲೀಟ್ ಆಗಿದೆ, ಇನ್ನು 2 ಬ್ಲೌಸ್ ಮಾಡಬೇಕು. ಅದು ಸಿಂಪಲ್ ವರ್ಕ್ ಅಲ್ವಾ, ಸೊ ಅದೆಲ್ಲ ಒನ್ ಡೇನಲ್ಲಿ ಮುಗಿಯುತ್ತೆ. ಇನ್ನು ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಹೇಳಿದೆ ಅಲ್ವಾ, ಇವಾಗ ರೊಟ್ಟಿ ಮತ್ತು ಚಾಪ್ಸ್ ಮಾಡಿದೆ ಅಲ್ಲ, ಸಖತ್ತಾಗಿತ್ತು. ಅದು ನೈಟ್ ತಿನ್ನೋದಕ್ಕಿಂತ ನಮಗೆ ಬೆಳಗ್ಗೆಗೆ ರೊಟ್ಟಿಗಂತೂ ತುಂಬಾ ಟೇಸ್ಟಿಯಾಗಿತ್ತು. ಆಮೇಲೆ ಗೊತ್ತಾಯ್ತು ಇದು ರೊಟ್ಟಿ ಅಥವಾ ಚಪಾತಿಗೆ ಚೆನ್ನಾಗಿರುತ್ತೆ ಚಿಕನ್ ಅಂತ ಹೇಳಿಬಿಟ್ಟು. ಸೊ ಇವಾಗ ಅಮ್ಮನ ಮನೆಗೆ ರೆಡಿ ಆಗು ಅಷ್ಟರಲ್ಲಿ ನಾನು ನನ್ನ ಕೆಲಸ ಮುಗಿಸ್ಕೊತೀನಿ ಅಂತ ಮನೆಯವ್ರು ಹೇಳಿದ್ರು. ಸೊ ಇವಾಗ ಒಂದು ಸ್ವಲ್ಪ ದಪ್ಪ ಹಾಕಿಬಿಟ್ಟು ಯಾವ ಡ್ರೆಸ್ ಹಾಕ್ಕೊಂಡ್ರೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಸೊ ಒಂದೊಂದೇ ಎಕ್ಸ್ಚೇಂಜ್ ಮಾಡಿ ಸೊ ಯಾವುದೋ ಒಂದು ಓಕೆ ಅಂತ ಅನ್ನಿಸ್ತು. ಅದು ಸ್ವಲ್ಪ ಫಿಟ್ಟಿಂಗ್ ಸ್ವಲ್ಪ ಟೈಟು ಲೂಸು ಈ ಥರ ಆಗ್ತಾಯಿತ್ತು. ಮತ್ತೆ ಮಿಷಿನ್ ಮೇಲೆ ಕೂತ್ಕೋಬೇಕಲ್ಲ ಅಂದ್ಬಿಟ್ಟು ಸದ್ಯಕ್ಕೆ ಒಂದು ವೇಲ ಹಾಕ್ಕೊಂಡು ಹಾಗೆ ಅಮ್ಮನ ಮನೆಗೆ ಹೊರಟೆ. ಸೊ ಇನ್ನೇನು ಅಮ್ಮನ ಮನೆಯಲ್ಲೇ ಇರ್ತೀನಿ ಅಲ್ವಾ, ಯಾವ ಫಂಕ್ಷನ್ಗೂ ಹೋಗಲ್ಲ ಏನು ಹೋಗಲ್ಲ ಅಂತ ಹೇಳಿಬಿಟ್ಟು. ಸೊ ಇವಾಗ ಅಮ್ಮನ ಮನೆಗೆ ಹೊರಟಾಗಲೇ 12 ಕಾಲಾಗಿತ್ತು. ನಮ್ಮದು ಒಂದು 33 ಕಿಲೋಮೀಟರ್ ಏನೋ ಆಗುತ್ತೆ, 35 ಕಿಲೋಮೀಟರ್ ಏನೋ ಆಗುತ್ತೆ ನಮ್ಮ ಊರಿಗೆ. ಸೊ 1 hour ಅಂತೂ ಬೇಕೇ ಬೇಕು. ಇವ್ರು ಸ್ವಲ್ಪ ಸ್ಪೀಡಾಗಿ ಹೋದರು ನಮ್ಮ ಮನೆಯವರು, ಹಾಗಾಗಿ 12:45ಗೆಲ್ಲ ಹೋದ್ವಿ. ಯೂಶ್ವಲಿ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ ಅಮ್ಮನ ಮನೆಗೆ ಹೋದಾಗೆಲ್ಲ ಸರಿ ವೀಡಿಯೋನೇ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ. ಅದೇ ರೀತಿ ಮನೆಗೆ ಹೋದ್ಮೇಲೆ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇನ್ನೊಂದೇನು ಅಂದರೆ ಅಮ್ಮ ಫುಲ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡು ಕೂತಿದ್ರು ಮನೆಯಲ್ಲಿ. ಸೊ ಅವರು ಜಾಸ್ತಿ ಮಾತಾಡೋದಕ್ಕೆ ನನಗೆ ಸಿಗಲೇ ಇಲ್ಲ. ಅವರು ಜ್ಯೂಸ್ ಮಾಡಿ ಇಟ್ಬಿಟ್ಟು ಅಟ್ಟೆಗೆ ಹತ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೊತಾಯಿದ್ರು. ಹಾಗೆ ಅಡುಗೆ ಮನೆಯದೆಲ್ಲ ಹಂಗಂಗೆ ಇತ್ತು. ಸೊ ಅದೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಇನ್ನು ಅಡುಗೆನೇ ಅನ್ನ ಮತ್ತು ಸಾಂಬಾರು ರೆಡಿ ಇತ್ತು. ನಾನು ಹೋಗಿ ಮುದ್ದೆ ಮಾಡಿಕೊಂಡು ಸೊ ಅಪ್ಪ ನಾನು ಅಮ್ಮ ಎಲ್ಲರೂ ಕೂಡ ಊಟ ಮಾಡಿದ್ಮೇಲೆ ಇನ್ನು ನನಗೆ ಹೋಗೋದಕ್ಕೆ ಟೈಮ್ ಆಯಿತು. ಅಲ್ಲೇ 4:15 ಆಗಿತ್ತು. ಅದಕ್ಕೇ ನಂದು ಹೇರ್ ಪ್ಯಾಕ್ ತುಂಬ ದಿನ ಆಗೋಗಿತ್ತು ಹಾಕ್ಕೊಂಡು. ಸೊ ನಾನು ಇಲ್ಲಿ ನಮ್ಮೂರಲ್ಲಿದ್ದಾಗ ಎಲ್ಲೆಲ್ಲಿ ಯಾರ್ಯಾರು ಏನೇನು ಹಾಕಿದ್ದಾರೆ, ನನ್ನ ಸದ್ಯಕ್ಕೆ ಇನ್ನೂ ಚಿಕ್ಕ ಗಿಡಗಳು. ಸೊ ಎಲ್ಲ ಕಿತ್ತರೆ ನನಗೆ ಬೇಜಾರಾಗುತ್ತೆ, ಸ್ವಲ್ಪ ದೊಡ್ಡ ಗಿಡ ಆಗಲಿ ಅಂತ ಹೇಳಿ ಸುಮ್ಮನೆ ಇದ್ದೆ. ಹೇರ್ ಪ್ಯಾಕೇ ಹಾಕ್ಕೊಂಡಿರಲಿಲ್ಲ. ಅಮ್ಮನ ಮನೆಗೆ ಹೋದಾಗ ಅಮ್ಮಂಗೆ ಹೇಳಿದೆ. ಸೊ ಅವರು ಏನೇನೆಲ್ಲ ಬೇಕೋ ಅದು ಎಲ್ಲನೂ ಕೂಡ ಹಾಕಿ ಕಳಿಸಿದ್ರು. ಒಂದು ಮೆಹಂದಿ ಸೊಪ್ಪು ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ, ಮತ್ತು ಇನ್ನು ಮಿಕ್ಕಿದ್ದೆಲ್ಲ ಸೊಪ್ಪುಗಳನ್ನ ಮಿಕ್ಸ್ ಮಾಡಿ ಹಾಕಿದ್ದಾರೆ. ಇನ್ನು ಮನೆಯಲ್ಲಿ ಅಮ್ಮನ ಮನೆ ಅಂತ ಅಂದಿದ್ದಂಗೆ ಇನ್ನು ಸಾಯಂಕಾಲಕ್ಕೆ ಪಾರ್ಸಲ್ ಅಲ್ಲಿಂದನೇ ಬಂದುಬಿಡುತ್ತೆ. ಮಧ್ಯಾಹ್ನ ಬೇರೆ ನಮ್ಮನೆಯವರು ಊಟ ಮಾಡಿರಲಿಲ್ಲ. ಸೊ ಅಳಿಮ ಏನು ಊಟ ಮಾಡಿಲ್ಲ ಅಂತ ಹೇಳಿ ಅವ್ರಿಗೂ ಸೇರಿಸಿ ಜಾಸ್ತಿನೇ ಪಾರ್ಸಲ್ ಹಾಕ್ತಾಯಿದ್ರು. ಅದಕ್ಕೆ ಅಮ್ಮಂಗೆ ಹೊಡಿತಾ ಇದ್ದೆ, ಎಲ್ಲನೂ ಹಾಕ್ಬಿಡ ಮಮ್ಮಿ, ನಾಳೆ ವಾರ ಬೇರೆ ಮಾಡಬೇಕು ಅಂತ. ಸ್ವಲ್ಪ ಗಿಡಗಳನ್ನ ಕಿತ್ಕೊಳ್ಳೋದಿತ್ತು, ನಾನು ಕೂಡ ನೆಡಬೇಕು ಅಂತ ಹೇಳಿ ಅದನ್ನು ಕೂಡ ತಗೊಂಡು ಬೆಳಗುಳ ಮತ್ತು ಹಿರಿಸವೆ ರೋಡಲ್ಲಿ ಒಂದು ಶಾಪ್ ಇದೆ. ಅದು ಯಾವುದೋ ಅದ್ರ ಹೆಸರು ನನಗೆ ಗೊತ್ತಿಲ್ಲ. ಬಟ್ ಅಲ್ಲಿ ಮನೆಯಲ್ಲೇ ಸ್ವೀಟ್ಸು ಖಾರ ಅದು ಇದು ಎಲ್ಲನೂ ಕೂಡ ಬೇಕ್ರಿ ಐಟಮ್ಸ್ ಎಲ್ಲನೂ ಕೂಡ ಮಾಡ್ತಾರೆ. ನನಗೆ ಚಂಪಾಕಲಿ ತುಂಬ ಇಷ್ಟ ಆಗುತ್ತೆ ಅವ್ರ ಅಂಗಡಿನಲ್ಲಿ. ಸೊ ಮನೆಯವರು ಒಂದು ಸರಿ ತಂದುಕೊಟ್ಟಿದ್ರು, ತುಂಬಾ ಇಷ್ಟ ಆಗಿತ್ತು. ಅದಕ್ಕೇ ಈ ಸರಿನೂ ಅಲ್ಲೇ ಒಂದು ಸ್ವೀಟ್ ತಿಂದ್ಕೊಂಡು ಹಾಗೆ ಮನೆ ಕಡೆಗೆ ಹೊರಟ್ವಿ. ಆಲ್ರೆಡಿ 5:15 ಆಗೋಗಿದೆ. ಇನ್ನು ಮನೆಗೆ ಹೋಗೋದ್ರೊಳಗೆ 6 ಗಂಟೆ ಆಗುತ್ತೆ. ಇನ್ನು ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲ್ಲ. ಸೊ ಇವತ್ತಿನ ಒಂದು ವ್ಲಾಗ್ ಇದಾಗಿತ್ತು. ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ಮುಂದಿನ ವ್ಲಾಗಲ್ಲಿ